ಅಮ್ಮ 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 ಇದೇನಿದ ನಮ್ಮ ಸುಂಟಿ ಕೂಗ್ದಂಗದೆ. ಸುಮಿ ಬಾಮ, ಇದೇನಿದು? ಏನು ಸದ್ದು ಇಲ್ದಿರ ಬಂದ್ಬಿಟ್ಟಿದ್ಯಾ? ನಿಮ್ಮನ್ನೆಲ್ಲ ನೋಡ್ಬೇಕನ್ಸ್ತು, ಅದಕ್ಕೆ ಬಂದ್ಬಿಟ್ಟೆ. ಬಸ್ಸಾಗಿ ಬಂದೇನಮ್ಮ? ಇಲ್ಲಮ್ಮ, ಗಾಡಿನಾಗ ಬಂದ್ರಿ ನಾನು ನಮ್ಮ ಯಜಮಾನ್ರು. ಓ, ಹಳಿ ಮನೆ ಬಂದವನ? ಅದೇ ನಾನು ಬಂದಿದ್ದೀನಿ. ಅದೇ ಬಾಪ ಬಾಪ, ನೀನು ಒಬ್ಬ ನಿಂತುಬಿಟ್ರೆ ಮನೆ ತುಂಬಾ ಜನ ಇದ್ದಂಗೆ. ಬಾಬಾ ಅತ್ತೆ, ಚೆನ್ನಾಗಿದ್ದೀರತ್ತೆ? ಹ್ಞೂ ಚೆನ್ನಾಗಿದ್ದೀರಪ್ಪ, ನೀವೆಲ್ಲ ಚೆನ್ನಾಗಿದ್ದೀರಾ? ನಿಮ್ಮ ಅಮ್ಮನ ಚೆನ್ನಾಗವಳ, ತಂಗಿ ಚೆನ್ನಾಗವಳ, ಎಲ್ಲ ನಮ್ಮ ಮದುವೆ ಸೆಟ್ ಆಯ್ತಾ? ಒಂದೊಂದೇ ಪ್ರಶ್ನೆ ಕೇಳತ್ತೆ, ನೀನೇ ಇಷ್ಟನ್ನು ಒಂದೇ ಸತಿ ಕೇಳ್ತೀಯಾ? ಹೋಗತ್ತೆ. ಓ, ಒಂದೊಂದೇ ಕೇಳ್ಬೇಕಾಗಿತ್ತಾ? ಹ್ಞೂ, ಒಂದೊಂದೇ ಕೇಳಬೇಕು. ಚಿಕ್ಕ ಸರಸ್ವತಿ, ಅವಳ ಹೆಸರು ಅಂಜು, ಅಂಜಲಿ. ನೀನು ಯಾವಾಗ ನೋಡು ಚಿಕ್ಕ ಸರಸ್ವತಿ ಚಿಕ್ಕ ಸರಸ್ವತಿ ಅಂತ ಹಚ್ತಿ ಅವಳನ್ನ. ಅದೇ ರೂಢಿ ಆಗ್ಬಿಟ್ಟದತ್ತೆ. ಎತ್ತೋಗಿದ್ದೆ? ಏನು ಒಂದು ಗಳಿಗೆ ಮನೆಗಿರಲ್ಲಪ್ಪ, ಆಡೋದು ಆಡೋದು ಆಡೋದು. ಬೈಲಿ ಬೈಲಿ ಬೈಲಿ. ಇವಾಗ ಕೇಳತ್ತೆ, ಅದೇನೋ ಕೇಳದ. ಅಮ್ಮ ಸುಮ್ಮನೆ ಕಾಪಿ ಹೋಗು. ನಿಮ್ಮ ಅಮ್ಮನ ಚೆನ್ನಾಗವಳೇನಪ್ಪ? ಚೆನ್ನಾಗವಳೆ. ಒತ್ತೊತ್ತು ತಿನ್ಕೊಂಡು ಕಲ್ಗುಂಡಿದ್ದಂಗೆ ಅವಳೆ. ಕಲ್ಲು ಎತ್ತಿ ಮೇಲೆ ಹಾಕಿದ್ರು ಸತ್ತೋಗಲ್ಲ. ಹಂಗೆಲ್ಲ ಅನ್ಕೂದಪ್ಪ, ಎತ್ತು ತಾಯಿನ. ಅಲ್ಲತ್ತೆ, ನೀನ್ ಕೇಳ್ದಲ್ಲ ಚೆನ್ನಾಗವಳ ಅಂತ, ಅದು ಕೇಳಿದ್ನೆ. ತಂಗಿ ಹೆಂಗವಳಪ್ಪ? ನಮ್ಮನೆಗ ಈ ಕೊಬ್ಬರಿ ತಿರುಗೋದು ತುರಾಮಣಿಯ ಮುದ್ದೋಗ್ತದೆ. ಕೊಬ್ಬರಿ ತಿರ್ಕೊಂಡು ಆರಾಮ್ಗವಳೆ. ಅದಕ್ಕೆ ನಾನು ಹೇಳಿದ್ದೆ, ನೀನು ಬಂದ್ರೆ 100 ಜನ ಬಂದಂಗಿರ್ತದೆ ಅಂತ. ಯಾರನ್ನ ಬಂದಿದ್ರೇನಪ್ಪ? ಬರ್ತಾನೆ ಅವ್ರೆ, ಓದ್ತಾನೆ ಅವ್ರೆ. ಇವತ್ತು ಆಲೂಗಡ್ಡೆ ಅಗಿಬೇಕಾಗಿತ್ತು. ಅವ್ರಿಗೇನು ಬರ್ತಾರೆ, ಓದ್ತಾರೆ. ಎಲ್ಲಿಗಪ್ಪ? ತೋಟಕ ನಮ್ಮೂರಾಗ ಕೆಲ್ಸಕ್ಕೆ ಬರ್ತಾರಲ್ಲ, ಬರ್ತಾ ಇರ್ತಾರೆ, ಓದ್ತಾ ಇರ್ತಾರೆ. ಮನೆ ಹತ್ರಕ್ಕೂ ಬರ್ತಾರೆ, ತೋಟದ ಹತ್ರಕ್ಕೂ ಬರ್ತಾರೆ. ಅಯ್ಯೋ, ಒಳ್ಳೆ ಹುಡುಗನು ನೀನು. ನಾನು ಕೇಳಿದ್ದೆ ಅದಲ್ಲಪ್ಪ, ಯಾರನ್ನ ಹೆಣ್ಣು ಕೇಳೋರು ಬಂದಿದ್ರ? ನಿನ್ ತಂಗಿಕ ಮದುವೆ ಸೆಟ್ ಆಯ್ತೇನಪ್ಪ ಅನ್ನೆ. ಹಂಗ? ಇಲ್ಲತ್ತೆ, ಯಾರು ಒಪ್ತಾನೆ ಇಲ್ಲ. ಎಲ್ಲ ತುರಾಮಣಿ ಅಂತಾರೆ. ಅಲ್ಲುಗಳು ಬಿಟ್ಕೊಂಬಿಟ್ಟವಳಲ್ಲ, ಅದಕ್ಕೆ ಇಷ್ಟ ಆಗಲ್ಲ. ಮುತ್ತಾಗನ ಕೊಡಕ್ಕೆ ಹೋದಾಗ ಅಲ್ಲುಗಳು ಚುಚ್ಚಿಬಿಡ್ತಾವೆ ಅಂತ. ಅಯ್ಯೋ ಭಗವಂತ. ಅತ್ತೆ, ಇರೋದಿನ ಹೇಳ್ತಾ ಇರೋದು. ಅಯ್ಯೋ, ಒಳ್ಳೆ ಹಸು ಮಗು ನೀನು. ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಇವ್ರು ಮಾತಾಡ್ಸ್ಬೇಕು, ಇವ್ರನ್ನ ಮಾತಾಡ್ಸ್ಕೊಡ್ದು ಅನ್ನೋ ಭೇದ ಭಾವನೆ ಇಲ್ಲ. ಇವ್ರ ಹತ್ರ ಹೇಳ್ಬೇಕು, ಹೇಳ್ಕೊಡ್ದು ಅಂತ. ಅಯ್ಯೋ, ಹಿಂಗಿದ್ರೆ ಈ ಕಾಲದಾಗ ಕಷ್ಟನಪ್ಪ. ಏನ್ ಕಷ್ಟ ಇಲ್ಲ ಬಿಡತ್ತೆ. ಯಾರು ಬಂದಿರೋದು? ಊರಾಗ ಅವಳಮ್ಮ ಬಿದ್ದಾಳು. ಊರಾಗ ರಾಮ್ನಲ್ಲಿ ಎಲ್ಲದ್ನ ಎಲ್ಲ ತಾಟ್ಕಡೆ ಹೋಗಿರ್ಬೇಕಪ್ಪ. ಸರಿ, ನಾವ್ ಹಂಗೆ ಊರ್ ಸುತ್ತಾಕ ಬರ್ತೀರಿ. ಕಾಫಿ ಕುಡ್ಕೊಂಡು ಹೋಗ್ಬೇಕು ತಾನೆ? ಇಲ್ಲ, ಊರ್ ಸುತ್ತಾಕ ಬರ್ತೀರಿ, ನಾನು ನನ್ನ ಮಗಳು. ತಕೊಡ್ತೀನಿ ನಡಿಯಮ್ಮ. ಏನು? ತಕೊಡ್ತೀನಿ. ಒಳ್ಳೆ ಹುಡುಗನು. ಅಯ್ಯೋ, ನಗಿಬೇಕು ಅಳಬೇಕು, ಹೋಗು ಇವನ್ ಮಾತ್ಕ. ಸುಮಿ, ಏನಮ್ಮ? ಯಜಮಾನ್ ಎತ್ತ ಹೋದ್ನು, ಬಮ್ಮ ಕುಡಿತೀಯ ನಿನ್ ಕಾಫಿ? ನಂಗೆ ಬೇಡಮ್ಮ, ನೀನು? ನಂಗೆ ಬೇಡಮ್ಮ, ನಾನು ಬಿಟ್ಬಿಟ್ಟಿದ್ದೀನಿ ಕಾಫಿ ಕುಡಿಯೋದು. ಎಲ್ಲ ಎತ್ತದ್ರ? ಮಗಳನ್ನ ಕರ್ಕೊಂಡು ಊರ್ ಸುತ್ತಾಕಕ್ಕೆ ಹೋದ್ನಮ್ಮ. ಏನಮ್ಮ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ ನೀನು? ಹಿಂಗಿದ್ದಕ್ಕಿದ್ದಂಗೆ ಬಂದ್ಬಿಟ್ಟ ನಂಗೆ ಬಲೆ ತಿಗ್ಲಮ್ಮ. ಮೊದಲೇ ಬಾಯಿ ಬಜಾರಿಗಳು ಅಮ್ಮನ ಮಗಳಿಬ್ರು. ಏನು ಹೆಚ್ಚು ಕಮ್ಮಿನೋ ಏನೋ ಅಂತ. ಹೆಂಗೋ ಅಳಿನೋ ಮಗ ನೋಡಿದ್ದಕ್ಕೆ ನಂಗೆ ಅಷ್ಟು ಸಮಾಧಾನ ಆಯ್ತು, ಇಬ್ರು ಜೊತೆಗೆ ಬಂದ್ರಲ್ಲ ಅಂತ. ಏನಮ್ಮ ದೊಡ್ಡ ಮನ್ಸು ಮಾಡಿ ಊರಿಗೆ ಕಳಿಸ್ಬಿಟ್ಟವಳೆ. ಏನೋ ಆಲೂಗಡ್ಡೆ ಅಂತವನೇ. ಆಲೂಗಡ್ಡೆ ಆಗಿರೋದಿತ್ತಮ್ಮ. ಎಲ್ಲನೂ ಹಾಕೊಳ್ಳಿ ಬಿಡು, ನಂಗೇನಾಗಬೇಕು, ನಾನು ಹೋಗೋದೇ ಇಲ್ಲ. ಯಾಕಮ್ಮ ಹಂಗಂತ ಇದೆಯಾ? ಅಯ್ಯೋ, ಅವ್ರು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲಮ್ಮ ನನ್ನ ಕೈಲೇ. ಏನೋ ನಮ್ಮ ಯಜಮಾನ್ ಮಗ ನೋಡ್ಕೊಂಡು ಹಂಗೆ ಸುಮ್ಮನೆ ಇದ್ದೀನಿ. ಇಲ್ಲಾಂದಿದ್ದು ಇಷ್ಟೊತ್ತಿಗೆ ಯಾವಾಗ ನನಗೆ ಸಾಕಾಗ್ಬಿಟ್ಟಿರುತ್ತೆ ನಿಜವಾಗಿ. ನಿನ್ನ ಹತ್ರ ಮುಚ್ಚು ಮರೆ. ಹೋಗಮ್ಮ, ನಂಗೆ ಬೇಜಾರು ಬೋಲೆ ಹಿಂಸೆ ಕೊಡ್ತಾರೆ. ಆ ಹುಡುಗಿಗೆ ಒಂದು ಮದುವೆ ಆಗ್ಬಿಟ್ರೆ ಈ ಅಮ್ಮನ ಮಡ್ಕಕ್ಕೆ ಬಿದ್ದುಬಿಡ್ತಾಳಮ್ಮ. ಆ ಹುಡುಗಿಗೆ ಒಂದು ಮದುವೆ ಆಗಬೇಕು. ಆ ಹುಡುಗಿ ಇರೋದಕ್ಕೆ ಇವಳಿಗೆ ಬಲ ನೋಡು. ಒಬ್ರಿಗೊಬ್ರು ಮಾತಾಡ್ಕೊಂಡು ಇವಳಿಗೆ ಬಲ. ಅದಕ್ಕೊಂದು ಮದುವೆ ಆಗ್ಬಿಟ್ರೆ ನೀನು ಹೇಳ್ದಂಗೆ ಕೇಳ್ತಾಳೆ. 1-2 ದಿವಸ ಹಂಗೆ ಕಾಲ ಹಾಕಮ್ಮ. ದೊಡ್ಡವ್ರು ಅಷ್ಟೇ ಅಲ್ದಿರ ಹೇಳವ್ರ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ. ಇವಾಗೇನು ತೋಟದಾಗ ಕೆಲಸ ಇಟ್ಕೊಂಡು ನಿನ್ನ ಕಳಿಸಿರೋದು ಉದ್ದೇಶ? ಅಯ್ಯೋ, ಏನು ಉದ್ದೇಶ ಇಲ್ಲಮ್ಮ. ರಾಣಿನ ಹಣ್ಣಕ್ಕೆ ಮಾಡ್ಕ ಅಂತ ಹೇಳ್ಬಿಟ್ಟು ಕಳಿಸಿರೋದು, ಕೇಳ್ಕೊಂಬ ಹೋಗು ಅಂತ. ಅಯ್ಯೋ, ಇದಾಗದ ಕೆಲಸ ಅಲ್ಲಮ್ಮ, ಇದಾಗದ ಕೆಲಸ. ಏನೋ ಆದ್ರೂ ಪರವಾಗಿಲ್ಲ. ಒಪ್ಕೇನೆ ನಂಗೇನೋ ಏನು ಬಗ್ಗು ಬಡಿತಾನೆ ಅವನು. ಉಸಿರು ಬರ್ಕೊಡ್ದು ಈಚೆಗೆ ಮನೆಗೆ ಸೈಲೆಂಟಾಗಿರ್ಬೇಕು. ಬಗ್ಗು ಬಡಿತಾನೆ.
ಆದರೆ ಉಪ್ಪು ಬೇಕಲ್ಲಮ್ಮ ಇವನು. ಉಪ್ಪು ತಾನ ಉಪ್ಪ ಮಾತಾ? ಹಾಂ ರಾಣಿ ಯಾಕೋ ನನಗೆ ಇಷ್ಟ ಇಲ್ಲಮ್ಮ. ಎಲ್ಲ ಬೇರೆ ಕಡೆ ನೋಡಿ ಅಣ್ಣಕ್ಕೆ ಮದುವೆ ಮಾಡಮ್ಮ. ನನಗೆ ಎಷ್ಟು ದಿನ ಅಂತ ಈ ನಡುವೆ ಬೇರೆ ಯಾಕೋ ಮುಯ್ ಬಂದ್ಬಿಟ್ಟದಮ್ಮ. ಅವನ್ಕ ದಪ್ಪ ಆಗ್ಬಿಟ್ಟವನೇ. ಇರಲಿ ಚೆನ್ನಾಗಿರಲಿ ನಮ್ಮ ಅಣ್ಣ. ಅದಕ್ಕೆ ನಮ್ಮತ್ತೆ ನೀನು ಒಪ್ಪಿಸ್ಕೊಂಡೇ ಬರಬೇಕು. ಒಪ್ಪಿಸ್ಕೊಂಡು ಬರಂಗಿದ್ರೆ ನಮ್ಮ ಮನೆಗೆ ಬಾ, ಇಲ್ಲಾಂದ್ರೆ ಬರಬೇಡ ಅಂತ ಹೇಳೋಳಮ್ಮ. ಅಯ್ಯೋ ಇದೇನಮ್ಮ ಹಿಂಗೆ ಹೇಳ್ತಾ ಇದೆಯಾ? ಅಡ್ಗೋಡ ಮೇಲೆ ದೀಪ ಇಟ್ಟಿದಂಗೆ ನೋಡಮ್ಮ. ಬರಬೇಡ ಅಂತ ಹೇಳೋಳೆ. ಕಾಯಾದರೆ ಬರಬೇಡ, ಹಣ್ಣಾದರೆ ಬಾ ಅಂತ ಹೇಳೋಳೆ. ನಾನೇನಮ್ಮ ಮಾಡೋದು? ಅಯ್ಯಮ್ಮ ಉಪ್ಪು ಮಾತೇನಮ್ಮ ಇದು? ಅಯ್ಯಮ್ಮನ್ಕೇನು ಬುದ್ಧಿ ಬೇಡ? ಹಾಂ ಬುದ್ಧಿ ಬೇಡ ಅಮ್ಮನ್ಕ? ಅವ್ನು ಆಗಂಗಿದ್ರೆ ಇಷ್ಟೊತ್ತಿಗೆ ಯಾವಾಗ ಬೇರೆ ಹುಡುಗಿ ನೋಡಿ ಮದುವೆ ಆಗಿರೋನು. ಆಗೋ ಮುಂಚಿಲ್ಲ. ಯಾರು ಒಪ್ಕೊಂಡು ಹೋಗ್ತಾ ಇಲ್ಲೇನಮ್ಮ? ಇಲ್ಲಮ್ಮ, ಬಂದವರೆಲ್ಲ ವಾಪಸ್ ಹೋಗ್ತಾರೆ. ಹೇಳಿ ಕಳಿಸ್ತೀನಿ ಅಂತಾರೆ, ತಿರ್ಗಿ ಹೇಳಿ ಕಳಿಸೋದೇ ಇಲ್ಲ. ಹಂಗಾದ್ರೆ ಅವ್ರಿಗೆ ಒಪ್ಪಿಗೆ ಇಲ್ಲ ಅಂತ ಅರ್ಥ. ಹ್ಞೂನಮ್ಮ, ಅದಕ್ಕೆ ಹಿಂಗೆ ತಿರ್ಕೊಂಬಿಟ್ಟವ್ರೆ. ನೀನು ಒಪ್ಕೊಂಡು ಬರೋಂಗಿದ್ರೆ ಬಾ, ಇಲ್ಲ ಅಂತಂದರೆ ಅಲ್ಲೇ ಇರುವಂತಾರೆ. ನಾನೇನಮ್ಮ ಮಾಡಲಿ? ಇವಾಗ ನಿಮ್ಮ ಅಣ್ಣ ಒಪ್ದಿರ ಹೋದ್ರು ನಿಂಗೆ ಕೊಡಬಾರ್ದು, ಹಿಂಸೆ ಕೊಡ್ತಾರೆ. ಹಾಗೆ ಬಂದಿದ್ಯಾ ಒಪ್ಪಿಸ್ತೀರಾ ಅಂತ. ಇನ್ನೇನು ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ಯಾ? ಅಯ್ಯೋ ಎತ್ತರೆ ಒಂದು ಮಾತು, ಕುಂತ್ರೆ ಒಂದು ಮಾತು. ನನಗೆ ಸಾಕಾಗ್ಬಿಟ್ಟೈತಮ್ಮ ದೇವ್ರನೆಗೂ. ಹೋಗ್ಲಿ, ಇಲ್ಲೇ ಇದ್ದುಬಿಡಮ್ಮ, ಇಲ್ಲೇ ಇದ್ಬಿಡು. ನಾನು ರಾಮನ ಹತ್ರ ಮಾತಾಡ್ತೀನಿ, ನೀನು ಹೇಳುವ ಹಿಂಗಂತ. ಇಲ್ಲೇ ಇದ್ಬಿಡು, ಅವ್ರು ಏನನ್ನ ಮಾಡ್ಕೊಳ್ಳಿ. ಹಾಗೂ ಈ ಅಪ್ಪನ ಇಲ್ಲಿಗೆ ಬಂದ್ಬಿಟ್ಟವನೇ, ಇಲ್ಲೇ ಇದ್ಬಿಡು ಆರಾಮ್ಗ. ಇವಾಗ ನಿಮ್ಮ ಅಣ್ಣನ ನೀನು ಒಪ್ಪಿಸ್ತೀರ ಹೋಗಿದ್ದಿ ಅಂದರೆ ಅವ್ರು ಸುಮ್ಮನೆ ಬಿಡ್ತಾರ ನಿನ್ನನ್ನು? ನಾನು ಇವಳಿಗೊಂದು ದಾರಿ ಆಗ್ತದೆ ರಾಣಿಕ. ಅವಾಗ ಇವಳಿಗೆ ಯಾರು ಸಪೋರ್ಟ್ ಇರಲ್ಲ, ಬಾಯಿ ಮುಚ್ಕೊಂಡಿರ್ತಾಳೆ ಅಂತ ನಾನು ಅನ್ಕೊಂಡ್ರೆ ಏನಿದು? ಹಾಂ ಮುಂಚೆನೇ ಹೇಳ್ತಾನೆ ಇದ್ದೀನಿ, ಯಾವಾಗನ ಕೇಳಿ ಹೇಳ್ತಾನೆ ಇದ್ದೀನಿ. ಮೊನ್ನೆ ಬಂದಾಗೆಲ್ಲ ಹೇಳ್ತೀನಿ, ಅಮ್ಮ ಅವನ್ಗ ಚಿಕ್ಕ ಮಗುವಾಗೆ ಮದುವೆ ಆಗತ್ತೆ, ಆ ಹುಡುಗಿಗೋಸ್ಕರನೇ ಕಾಯ್ತಾವನೆ ಅಂತ ನಾನು ಹೇಳ್ತಾನೆ ಇದ್ದೀನಮ್ಮ. ಮದುವೆ ಆಗಿರ್ತದೆ, 4 ಜನ ಮಕ್ಕಳಾಗಿರ್ತಾರೆ, ಅವ್ರನ್ನೆಲ್ಲ ಕರ್ಕೊಂಬಂದಿಕ್ಕಂತಾನೆ ನಿಮ್ಮನ್ನು. ಅವಳಿಂದ ಗಂಟೆ ಇರ್ತಾಳ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ನಾನು ಏನಮ್ಮ ಮಾಡೋದು? ಬೇಡ, ಇಲ್ಲೇ ಇದ್ಬಿಡು ನೀನು ಆರಾಮಾಗಿ. ಸುಮಿ ಅಣ್ಣ ಏನೋ ಇದಕ್ಕಿದ್ದಂಗೆ ಹಾಂ ಸುರೇಶ್ನ ಅಡ್ಡ ಸಿಕ್ಕಿದ್ರು, ಅಪ್ಪನ ಮಗಳು ಹಂಗಿರ್ತಾವಿದ್ರು. ಅವಳು ಬಂದಿದ್ದ ತಕ್ಷಣ ಅಂಗಡಿಗೆ ಹೋಗ್ಬೇಕು ಅಂತಂದ್ಲು, ಅದಕ್ಕೆ ಕರ್ಕೊಂಡು ಹೋದ್ರು. ಏನಮ್ಮ ಇದಕ್ಕಿದ್ದಂಗೆ ಇಬ್ರು ತೋಟದಾಗ ಏನು ಬೆಳೆ ಇಲ್ಲ? ಅಣ್ಣ ಇವತ್ತು ಆಲೂಗಡ್ಡೆ ಆಗ್ಯಾಕ ಬಂದಿರ್ಬೇಕಣ್ಣ. ಅದ್ರ ಮತ್ತೆ ನೀವಿಬ್ರು ಇಲ್ಲಿಗೆ ಬಂದ್ಬಿಟ್ಟಿದ್ದೀರಿ? ಹಿಂಗೆ ಬಂದ್ರಣ್ಣ, ನಮ್ಮ ಅತ್ತೆ ಕಳ್ಸಿದ್ಲು. ಏನಮ್ಮ? ನಿಮ್ಮ ಅಣ್ಣ ರಾಣಿನ ಮದುವೆ ಮಾಡ್ಕೊಂತಾನೆ, ನಾವು ಕೇಳ್ಕೊಂಬಾ ಅಂತಂದ್ಲು. ಒಪ್ಪಿದ್ರೆ ಬಾ, ಇಲ್ಲಾಂದ್ರೆ ಅಲ್ಲೇ ಇರುವಂತಂದ್ಲು. ನಿಮ್ಮ ಅತ್ತಕ್ಕೇನು ಕಿವಿಗ್ಲೇನು ಕೇಳಿಸಲ್ಲ? ಎಷ್ಟು ಸತಿ ಹೇಳಿದ್ದೀನಿ ನಾನು, ನನಗೆ ಮದುವೆ ಆಗೋಗದೆ, ನನ್ನ ಹೆಂಡತಿಗೋಸ್ಕರ ನಾನು ದಾರಿ ಕಾಯ್ತಾ ಇದ್ದೀನಿ ಅಂತ. ಇವಾಗ ಅದೆಲ್ಲ ಕತೆ ಬೇಡಪ್ಪ, ಆಯ್ತಾ? ಇವಾಗ ನೀನು ಒಪ್ಪಿಲ್ಲ ಅಂತ ಹೋಗಿ ಹೇಳಿದ್ರು ಇವಳನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ ಅವರು ಇಬ್ಬರೂ? ಹಾಂ ಅರ್ಧ ಉಪ್ಪಿನಕಾಯಿ ಹಾಕೊಂಡು ತಿಂದಾಕ್ಬಿಡ್ತಾರೆ ಅಷ್ಟೇ. ಇನ್ನ ಹೋಗೋದೇ ಬೇಡ ಬಿಡಿ, ಇಲ್ಲೇ ಇದ್ಬಿಡ್ಲೆ. ಹಾಂ ಇವಾಗ ರಾಣಿನ ಮದುವೆ ಆಗೋಕ್ಕೇನು ನಿಂಕ ಬಾಧೆ? ಅಮ್ಮ ಕೇಳಿದ್ದನ್ನೇ ಕೇಳಬೇಡ, ಸುಮ್ಮನೆ ಇರಮ್ಮ. ಯಾಕಮ್ಮ? ಅಮ್ಮ ನನ್ನ ಮನ್ಸು ಹೇಳ್ತೈತೆ, ಎಲ್ಲೋ ಒಂದು ಕಡೆ ನನಗೋಸ್ಕರ ನನ್ನ ಸೀತಾ ಕಾಯ್ತಾವಳೆ ಅಂತ. ಒಂದಲ್ಲ ಒಂದು ದಿವಸ ನಾನು ಹೆಂಡ್ತಿನ ಕರ್ಕೊಂಡು ನಾನು ಬಂದೇ ಬರ್ತೀನಿ. ನೀವು ಆರತಿ ಮಾಡಿ ನಮ್ಮಿಬ್ಬರನ್ನ ಒಳಗೆ ಕರ್ಕೊಂತೀರಿ ಅನ್ನೋ ನಂಬಿಕೆ ನನಗೈತೆ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಟ್ರಮ್ಮ, ಯಾವುದಾದಕ್ಕೋ ಹೊಣೆ ಮಾಡಬೇಡ್ರಿ, ಸುಮ್ಮನೆ ಇರಮ್ಮ. ಯಾಕಮ್ಮ ನಾನು ಖುಷಿಯಾಗಿರೋದು ನಿಂಗೆ ಇಷ್ಟ ಇಲ್ಲೇನಮ್ಮ? ಹಂಗಂತಲ್ಲಪ್ಪ, ಹಂಗಂತಲ್ಲ. ಸಾಲ ವಯಸ್ಸು 32 ವರ್ಷ. ಅಣ್ಣಣ್ಣು ಮುದುಕನಾಗ್ಲಿ, ನಾನು ಸೀತಾಕೋಸ್ಕರ ನಾನು ತಾಯ ಕಾಯ್ತೀನಿ. ನೋಡಮ್ಮ ಅಮ್ಮ ಹೋಗ್ಲಿ, ಸುಮ್ಮನೆ ಇರಮ್ಮ. ಯಾಕಮ್ಮ ನೀನು ಮನೆಗೆ ಬಂದಿದ ತಕ್ಷಣ ಖುಷಿಯಾಗಿ ಮಾತಾಡುವ. ಅಣ್ಣನಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಅವನತ್ತಿಗ, ನೀನು ಅದೇ ಮಾತಾಡ್ತೀಯಲ್ಲಮ್ಮ. ಅಯ್ಯೋ ಅವಳಿಗೆ ಸಿಕ್ತಾಳೋ ಇಲ್ಲೋ, ಅವಳಿಗೆ ಮದುವೆನ ಹೋಗೈತೋ ಹೇಳೋರೇ ಇಲ್ಲ. ಹೋಗಮ್ಮ, ನಂಗಂತೂ ತಲೆ ಕೆಟ್ಟೋಗೈತೆ. ನೋಡಮ್ಮ, ಯಾ ತಂದೆ ತಾಯಿನೂ ಹೇಳಲ್ಲ, ನಾನು ಹೇಳ್ತಾ ಇದ್ದೀನಿ. ನೀನು ಮಾತ್ರ ಹೋಗಕ್ಕೆ ಹೋಗ್ಬೇಡಮ್ಮ, ಹೋಗಕ್ಕೆ ಹೋಗ್ಬೇಡ. ಸುಮ್ಮನೆ ಅವ್ರು ಹಿಂಸೆ ಕೊಡ್ತಾರೆ, ನಿಮ್ಮ ಅಣ್ಣ ಒಪ್ಪಲ್ಲ, ಅದಾಗಲ್ಲ. ನೀನು ಹೋಗಬೇಡ. ನಮ್ಮ ಯಜಮಾನ್ ಬರಲಿ ರೀ, ಏನು ಹೇಳ್ತಾನೆ ನೋಡೋಣ. ಬರಲಿ, ಅಂಗಡಿಗೆ ಹೋಗೋಣ, ಬರಲಿ. ಮುಂದುವರಿಯುವುದು